ತೊಟ್ಲಕ್ಕೆ ಬರಬೇಕನಿ ನನ್ನ ನಾನಾಗ ಬರ್ಬೇಕನಿ ಪ್ರೀತಿಯನ್ನು ಮಾಡಿಸ್ತಿರ್ತಾರೆ. ಆಯ್ತು ಬರ್ತೀನಿ, ಹೆಂಗಾರ ಮಾಡಿ ಬರ್ತೀನಿ, ಒಪ್ಪತ್ತು ಸೂಟಿ ಹಾಕಿದ್ರೆ ಚಿಂತೆಲ್ಲ ಬರ್ತೀನಿ ಅಂತ ಹೇಳಿ ಆಕೆ ಬಂದಿದ್ಲು. ಗೆಳತಿ ಕೂಸನ್ನು ಟೋಟಲ್ ಹಾಕಕ್ಕೆ ಬಂದಿದ್ಲು. ಬರೋ ಹೊತ್ನ್ಯಾಗ ಒಂದು ಬಂಗಾರದ ಉಂಗುರ ತಂದಿದ್ಲ. ಒಂದು 2 kg ಇರ್ತದ, 2 kg ಇರ್ತದ. ಖುಷಿ ಉಂಗುರ ಹಾಕು ನೋಡಿರಲ್ಲ, ನಾನು ನೋಡೀನಿ. ಆ ತೊಟ್ಟಲ್ದ ಹಾಕ್ಲಕ್ಕೆ ಹೋಗ್ತೀವಿ ನಾವು, ಅಷ್ಟಕ್ಕೂ ಹೋಗ್ಬೇಕು, ನಾವು ಗಾಡಿ ಕುಂದ್ರಸ್ಲಕ್ಕ ಹೋಗ್ಬೇಕು, ಕುಣಾಗಿಡ್ಲಕ್ಕ ಹೋಗ್ಬೇಕು, ಎಲ್ಲದಕ್ಕೂ ಹೋಗಬೇಕು. ಈ ತೊಟ್ಲಕ್ಕೆ ಹೋದಲ್ಲಿ ಒಮ್ಮೊಮ್ಮೆ ಭಾಳ ಕಿರಿಕಿರಿ ಆಗ್ತಿರ್ತದೆ ನಮ್ಗೆ. ಅವು ಚಂದ ಇರ್ತಾವ, ಕೂಸು ನೋಡಿದ ಕೂಡ ಎತ್ಕೋಬೇಕಂತ ಅನಿಸ್ತದೆ, ಎತ್ಕೊಂಡು ಕೂಡ ಪುರ್ಪುರ್ ಮಾಡ್ತಾವ. ಏನು ಮಾಡ್ತೀವಿ, ಹೈರಾಣ ಇರ್ತದೆ. ಆ ಕೂಸಿಗೆ ಉಂಗುರ ಇಡೋದು ನೋಡಿನಿ. ಯಾವ ಬಟ್ಟಿಗೆ ಇಡ್ತಾರ? ಕಿರುಗುಣಿ ಅಂತಾನೆ ಹೆಸರಿಟ್ಟಿರೋದಕ್ಕೆ ಅವರು. ಈ ಕಿರಿ ಬೆಟ್ಟಿಗೆ ಇಡ್ತಾರ, ಹೆಬ್ಬಟ್ಟಿಗೆ ಇಡಂಗಿಲ್ಲ. ಎಷ್ಟಿರ್ತಾರೆ? 2 grams. ಭಾಳ ಆದ್ರೆ ನನ್ನ ಅಂದಾಜಕ್ಕ 2 grams. ಅದು ಉಂಗುರ ಗೆಳತಿ ಕೂಸಿ ಇಡೋ ಹೊತ್ನಾಗ ಕೂಸಿನ ತಾಯಿ ಅಂತಿಲ್ಲಂತ ವಜ್ಜಿ ಮಾಡಿದ್ವಿ. ಎಷ್ಟು ವಜ್ಜಿ ಐತದ? ಒಂದು ಕುಟಲ್ ಐತಿ ವಜ್ಜಿ. ತನ್ನ ಮಗುವಿಗೆ ಆ ಉಂಗುರ ಇಡೋ ಹೊತ್ನ್ಯಾಗ ಆಕಿನ ಮನಸ್ಸಿನಾಗ ಕೆಟ್ಟಿರ್ತದ. ಯಾವಾಗ ಇಕ್ಕಿ ಒಂದು ಕೂಸಾದಿತ್ತು, ಇಕ್ಕಿ 2 ಗ್ರಾಮ್ ಇಟ್ಟಳಲ್ಲ, ನಾನು 4 ಗ್ರಾಮ್ ಅರ್ಧ ತೊಲಿಯರ ಆ ಕೂಸಿನ ಕೈಯಾಗ ಇಡಬೇಕಂತ ಕೂಸಿನ ತಾಯಿಗೆ ಹ್ಯಾಂಗ ಕಟ್ಟಿತಿರ್ತದಲ್ಲ, ಹಾಂಗ ಈ ಸಿದ್ಧಾರೂಢಪ್ಪನ ಮಠ ಇದು ಕಾರ್ಯಕ್ರಮ ಇಲ್ಲೇನು ನಡೀತದ, ಇದೆಲ್ಲ ಸಿದ್ಧಾರೂಢೆಂಬ ಮಹಾಮಾತೆಯ ಮಗು. ಇದಕ್ಕೆ ಏನ್ ನೀವು ಉಪಚಾರ ಮಾಡ್ತೀರಿ? ಅವನು ಹೊಟ್ಟಾಗ ಕಡೆಗಿರ್ತದೆ, ವಾಪಸ್ ಮಾಡಲಿ. ತೊಗರಿ ಹಾಕೊಂಡು ವಾಪಸ್ ಮಾಡ್ತಾನೆ. ಕೊಡ್ಲಿಲ್ಲ ಅಂದ್ರ ವಾಪ ಹೇಳ್ಯಾರ ನಮ್ಮಲ್ಲಿ ಏನಂತ, ಚರ್ಮ ಏನಂತಾರೆ, ಉಕಾಡಿಕೆ ಅಂದ. ಅದಕ್ಕ ನೀವೆಲ್ಲ ಅತ್ಯಂತ ಉದಾರಿಗಳು, ಲೋಭಿಗಳೆಲ್ಲ. ನೀವು ಮನಮುಟ್ಟಿ ಸಿದ್ಧನ ಸೇವೆ ಮಾಡಿದಂತನ ಇಂಥ ಒಂದು ಬಹಳ ಇದಕ್ಕೇನು ಭಾಳ ದೊಡ್ಡ ಇತಿಹಾಸ ಇಲ್ಲ. 8-10 ವರ್ಷದಲ್ಲಿ ಈ ಮಠ ನಿರ್ಮಾಣ ಆಗಿದೆ. ಇವೆಲ್ಲ ಮಹಾದಾನಿಗಳು. ಇಂಥ ಊರಾಗಿನ ಭೂಮಿ ಕೊಡೋದು ಯಾರಿಂದ ಸಾಧ್ಯ? ಮಾಳಿಯವರು ಹನುಮಂತ ಮುತ್ಯ ಭೂಮಿ ಕೊಟ್ಟ, ಮತ್ತೆ ಯಾರ್ಯಾರೋ ಒಂದಿಷ್ಟು ಭೂಮಿ ಕೊಟ್ಟವ್ರು ಅದಾರ.